ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯನ್ನು ಕ್ಲೀನಾಗಿ ಇಡಬೇಕು, ಚೆಂದ ಕಾಣಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರ್ತದೆ. ಕೆಲವೊಂದು ಕೆಲಸವನ್ನು ಮತ್ತೆ ಮಾಡುವಂಥ ಪೆಂಡಿಂಗ್ ಇಟ್ಟಿರ್ತೀವಿ, ತುಂಬ ಟೈಮ್ ಬೇಕಾಗ್ತದೆ ಅಂತ. ಎಷ್ಟು ಕೆಲಸ ಮಾಡಿದರೂ ಸಹ ಮುಗಿಯುವುದೇ ಇಲ್ಲ ಅಂತ ಅಂದ್ಕೊಳ್ತೀವಿ. ಕೆಲವೊಂದು ನಾವು ಟಿಪ್ಪನ್ನು ಫಾಲೋ ಮಾಡೋದ್ರಿಂದ ಬೆಳಿಗ್ಗೆನೇ ಮನೆ ಕ್ಲೀನಾಗಿರ್ತದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಡುಗೆ ಮನೆ ಸ್ವಚ್ಛವಾಗಿದ್ದರೆ ಎಲ್ಲರಿಗೂ ಇಷ್ಟ ಆಗ್ತದೆ. ಹೆಣ್ಣು ಮಕ್ಕಳಿಗೆ ತುಂಬಾ ಇಷ್ಟ ಆಗುವ ಜಾಗ ಅಡುಗೆ ಮನೆ. ನೈಟ್ ಊಟ ಆಗಿದ ತಕ್ಷಣವೇ ಪಾತ್ರೆಗಳನ್ನು ಸಿಂಕಿನಲ್ಲಿ ಹಾಕಿ ವಾಶ್ ಮಾಡಿ ಇಡಬೇಕು. ನೈಟ್ ಸಿಂಕಿನಲ್ಲಿ ಹಾಗೇ ಪಾತ್ರೆ ಇಟ್ಟು ಮಲಗಿದರೆ ಜಿರಳೆಗಳಾಗುವ ಸಾಧ್ಯತೆ ಇರ್ತದೆ. ನೈಟ್ ಎಲ್ಲ ಪಾತ್ರೆಯನ್ನು ಕ್ಲೀನ್ ಮಾಡಿ ವಾಶ್ ಮಾಡಬೇಕು. ಕಿಚನ್ ಸಹ ಕ್ಲೀನಾಗಿರ್ತದೆ. ಪ್ರತಿದಿನ ಅಡುಗೆ ಮಾಡ್ತಾ ಇರ್ತೀವಿ, ದಿನಕ್ಕೆ 3 ಸರಿಯಾದರೂ ಅಡುಗೆ ಮಾಡ್ತಾ ಇರ್ತೀವಿ. ಎಣ್ಣೆ ಅನ್ನ ಮಾಡಿದಾಗ ಉಗ್ತದೆ, ಹಾಗೆ ಬಿಟ್ಟಾಗ 2-3 ದಿನಕ್ಕೆ ಗಟ್ಟಿ ಆಗ್ತದೆ. ಕ್ಲೀನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಉಜ್ಜಿ ಕ್ಲೀನ್ ಮಾಡಬೇಕು. ನೋಡಿ, ಡೈಲಿ ನಾವು ಕ್ಲೀನ್ ಮಾಡಿದರೆ ಸ್ಟವ್ ಸಹ ಕ್ಲೀನ್ ಆಗಿರ್ತದೆ. ಸ್ವಲ್ಪ ವಿಮ್ ಜೆಲ್ ಹಾಕಿ ಕ್ಲೀನ್ ಮಾಡ್ತಾ ಇದ್ದೇನೆ. ಕಿಚನ್, ಸಿಂಕ್, ಸ್ಟವ್ ಎಲ್ಲ ಕ್ಲೀನಾಗಿಟ್ಟರೆ ಅಡುಗೆ ಮನೆಯಲ್ಲಿ ಹಲ್ಲಿ ಜಿರಳೆಗಳು ಇರುವುದಿಲ್ಲ. ನೈಟ್ ಪಾತ್ರೆ ವಾಶ್ ಮಾಡಿ, ಸಿಂಕ್ ವಾಶ್ ಮಾಡಿ, ಗ್ಯಾಸ್ ಸ್ಟವ್ ಕ್ಲೀನ್ ಮಾಡಿ, ಹಾಗೆ ಕಿಚನ್ ಕೌಂಟರ್ ಟಾಪನ್ನು ಕ್ಲೀನ್ ಮಾಡಿ ಮಲಗೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದರೂ ಪರವಾಗಿಲ್ಲ, ಕಿಚನ್ ಕ್ಲೀನ್ ಆಗಿರ್ತದೆ, ಟೆನ್ಷನ್ ಇರಲ್ಲ. ಇಲ್ಲಾಂದರೆ ಅಯ್ಯೋ ಪಾತ್ರೆ ಕ್ಲೀನ್ ಮಾಡಬೇಕು, ಸಿಂಕ್ ವಾಶ್ ಮಾಡಬೇಕು, ಸ್ಟವ್ ಕ್ಲೀನ್ ಮಾಡಬೇಕು ಅಂತ ಟೆನ್ಷನ್ ಆಗ್ತಾ ಇರ್ತದೆ. ಫುಡ್ ಎಲ್ಲ ಬಿದ್ದಿರ್ತದೆ ಕಿಚನಿನಲ್ಲಿ. ಕ್ಲೀನ್ ಮಾಡದೆ ಹಾಗೆ ಮಲಗಿದರೆ ಜಿರಳೆಗಳೆಲ್ಲ ಓಡಾಡ್ತಾ ಇರ್ತವೆ. ಕ್ಲೀನ್ ಮಾಡಿದರೆ ಜಿರಳೆಗಳು ಕಡಿಮೆ ಆಗ್ತದೆ. ನೈಟ್ ಪಾತ್ರೆ ಎಲ್ಲ ವಾಶ್ ಮಾಡಿ ಆದ ಮೇಲೆ ಸಿಂಕನ್ನು ಸೋಪ್ ಅಥವಾ ವಿಮ್ ಜೆಲ್ ಹಾಕಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಡಬೇಕು. ಡೈಲಿ ಸಿಂಕನ್ನು ನೈಟ್ ವಾಶ್ ಮಾಡಿದರೆ ಬ್ಯಾಡ್ ಸ್ಮೆಲ್ ಬರೋದಿಲ್ಲ. ನೋಡಿ, ಈ ರೀತಿಯಾಗಿ ಕ್ಲೀನ್ ಮಾಡಿ ಇಡಬೇಕು. ಪಾತ್ರೆ ವಾಶ್ ಆದ ನಂತರ ಸ್ಕ್ರಬ್ಬರನ್ನು ಸಹ ಕ್ಲೀನ್ ಮಾಡಿ ವಾಶ್ ಮಾಡಬೇಕು. ರಾತ್ರಿ ಕಿಚನ್ ಕ್ಲೀನ್ ಮಾಡಿ ಇಡೋದ್ರಿಂದ ಬೆಳಿಗ್ಗೆ ನೋಡಿ ಕಿಚನ್ ಕ್ಲೀನ್ ಆಗಿರ್ತದೆ. ಪಾತ್ರೆ ಎಲ್ಲ ವಾಶ್ ಮಾಡಿ ಒಣಗಿದ ಮೇಲೆ ಅದೇ ಜಾಗದಲ್ಲಿ ಇಡಬೇಕು. ನಮಗೆ ಎಷ್ಟು ಬೇಕು ಪಾತ್ರೆ ನೋಡಿ ಅಷ್ಟು ಪಾತ್ರೆಯನ್ನು ಮಾತ್ರ ನಾವು ಕಿಚನ್ ಕೌಂಟರ್ ಮೇಲೆ ಇಡಬೇಕು. ಕಿಚನಿನಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ದರೆ, ಕಿಚನಿನಲ್ಲಿ ಬ್ಯಾಡ್ ಸ್ಮೆಲ್ ಬರದೇ ಇರಬೇಕಾದ್ರೆ ಆದಷ್ಟು ಬೆಳಿಗ್ಗೆ ಎದ್ದ ತಕ್ಷಣವೇ ಕಿಟಕಿಯನ್ನು ಓಪನ್ ಮಾಡಿ ಇಡಿ. ನಮ್ಮ ಮನೆ ಹತ್ರ ಸುತ್ತ ಎಲ್ಲ ಗಿಡ ಮರಗಳಿದೆ, ಹಾಗೆ ತುಂಬ ಒಳ್ಳೆ ಗಾಳಿ ಬರ್ತದೆ ನೋಡಿ, ಹಸಿರು ಗ್ರೀನರಿ ನೋಡಿ. ನೈಟೇ ಪಾತ್ರೆಯನ್ನು, ಸ್ಟವನ್ನು, ಸಿಂಕನ್ನು ಕ್ಲೀನ್ ಮಾಡಿಡೋದ್ರಿಂದ ಕಿಚನ್ ಕೌಂಟರ್ ಖಾಲಿಯಾಗಿರ್ತದೆ. ಬೆಳಿಗ್ಗೆ ಬೇಗನೆ ಕೆಲಸವನ್ನು ಮಾಡಿ ಮುಗಿಸ್ಬೋದು. ಮನೆ ಕ್ಲೀನಾಗಿರಬೇಕಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಹಾಸಿಗೆಯನ್ನು ಕ್ಲೀನ್ ಮಾಡಿ ಇಡಬೇಕು. ಕ್ಲೀನಿಂಗ್ ಇಲ್ಲಿಂದಲೇ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಅದೇ ಮಾಡಬೇಕು. ನೋಡಿ, ಈ ರೀತಿ ಮಾಡೋದ್ರಿಂದ ಬೆಡ್ ಸಹ ತುಂಬ ಕ್ಲೀನಾಗಿರ್ತದೆ, ನೋಡಲಿಕ್ಕೆ ಸಹ ಚೆಂದ ಕಾಣ್ತದೆ. ನೋಡಿ, ಪಿಲ್ಲೋಗೆ ನೋಡಿ ಈ ರೀತಿ ನಾನು ಬಟ್ಟೆ ಹಾಕಿದ್ದೇನೆ. ಏಕೆಂದರೆ ನಾವು ರಾತ್ರಿ ಮಲಗುವಾಗ ತಲೆಗೆ ಎಣ್ಣೆ ಹಾಕಿರ್ತೇವಲ್ಲ, ಎಣ್ಣೆ ಎಲ್ಲ ಪಿಲ್ಲೋ ಕವರಿಗೆ ತಾಗ್ತದಲ್ಲ. ಈ ರೀತಿ ಬಟ್ಟೆ ಹಾಕಿದರೆ ಪಿಲ್ಲೋ ಕವರ್ ಕ್ಲೀನ್ ಆಗಿರ್ತದೆ. ನೋಡಿ, ಈ ರೀತಿ ಬಟ್ಟೆ ಹಾಕಿಟ್ರೆ ಪಿಲ್ಲೋ ಕವರ್ ಸಹ ಕ್ಲೀನ್ ಆಗಿರ್ತದೆ. ಡೈಲಿ ಚೇಂಜ್ ಮಾಡಬೇಕಂತ ಇಲ್ಲ. ಬೆಳಕು ಮನೆಯೊಳಗೆ ಬೀಳಲೇಬೇಕು, ತುಂಬಾ ಮುಖ್ಯ. ಹಾಗಾಗಿ ಫಸ್ಟಿಗೆ ಕಿಟಕಿ ಓಪನ್ ಮಾಡ್ತಾ ಇದ್ದೀನಿ. ಹಾಗೆ ರೂಮಿನಲ್ಲಿ ನಾನಿಲ್ಲಿ ಮ್ಯಾಟ್ ಹಾಕಿದ್ದೇನೆ. ಬೆಡ್ ಸಹ ಕ್ಲೀನ್ ಆಗಿರ್ತದೆ. ಬೆಡ್ ಎಲ್ಲ ಮಡಚಿ ಕ್ಲೀನ್ ಮಾಡಿ ಕಸ ಗುಡಿಸ್ತಾ ಬರ್ತೀನಿ. ನೋಡಿ, ಡೈಲಿ ಈ ರೀತಿ ಕಿಟಕಿಯನ್ನು ಸಹ ಒಂದು ಸಲ ನೋಡಿ ಈ ರೀತಿಯಾಗಿ ಮಾಡಬೇಕು. ಮನೆಯಲ್ಲಿ ಜೇಡ ಬಲೆ ಕಟ್ಟಬಾರ್ದು, ಹೆಚ್ಚಾಗಿ ಕಿಟಕಿಯಲ್ಲಿ ಬಲೆ ಕಟ್ಟಿರ್ತದೆ. ಅದಕ್ಕೆ ನೋಡಿ, ನೆಲ ಗುಡಿಸುವಾಗ ಜಸ್ಟ್ ಒಂದು ಸಲ ಈ ರೀತಿ ಡೈಲಿ ಮಾಡಿದರೆ ಕಿಟಕಿಯಲ್ಲಿ ಧೂಳಿದ್ರೆ ಸಹ ಕ್ಲೀನಾಗಿ ಹೋಗ್ತದೆ. ಡೈಲಿ ನೋಡಿ ಇದೇ ರೀತಿ ಕಸ ಗುಡಿಸೋದ್ರಿಂದ ಮನೆ ಸಹ ಕ್ಲೀನಾಗಿ ಇರ್ತದೆ. ಡೈಲಿ ಕಸ ಗುಡಿಸುವಾಗ ನೋಡಿ ಪೊರಕೆಯಿಂದ ಈ ರೀತಿ ಮಾಡಿದರೆ ಸಾಕು, ಧೂಳೆಲ್ಲ ಇದ್ದರೆ ಕ್ಲೀನಾಗಿ ಹೋಗ್ತದೆ, ಮನೆ ಸಹ ಕ್ಲೀನಾಗಿರ್ತದೆ. ನಂತರ ಕ್ಲೀನಾಗಿ ಕಸ ಗುಡಿಸ್ತೀನಿ. ನಂತರ ನೋಡಿ ಒಂದು ಬಟ್ಟೆಯನ್ನು ಒದ್ದೆ ಮಾಡಿ ನೋಡಿ ಕಿಟಕಿ ಹತ್ರ ನೋಡಿ ಈ ರೀತಿಯಾಗಿ ಒರೆಸ್ತೀನಿ. ನೆಲ ಒರೆಸಲಿಕ್ಕೆ ಒಂದು ಬಕೆಟಲ್ಲಿ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಉಪ್ಪು, 1 ಸ್ಪೂನ್ ಅಡುಗೆ ಸೋಡಾ ಹಾಕ್ತಾ ಇದ್ದೇನೆ. 1 ಕರ್ಪೂರವನ್ನು ಪುಡಿ ಮಾಡಿ ಹಾಕ್ತಿದ್ದೇನೆ. ನಂತರ ನಾನಿಲ್ಲಿ ಸ್ವಲ್ಪ ಕಂಫರ್ಟನ್ನು ಹಾಕ್ತಾ ಇದ್ದೇನೆ. ಇದನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಲ ಒರೆಸುವಾಗ ಉಪ್ಪನ್ನು ಹಾಕಿ ನೆಲ ಒರೆಸೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ರಿಮೂವ್ ಆಗ್ತದೆ. ಡೈಲಿ ಮನೆ ನೆಲವನ್ನು ಒರೆಸಬೇಕು. ಒರೆಸುವಾಗ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒರೆಸಿದರೆ ತುಂಬಾ ಒಳ್ಳೆಯದು. ಕಂಫರ್ಟ್ ಹಾಕಿರೋದ್ರಿಂದ ನೆಲ ಒಳ್ಳೆ ಶೈನಿಂಗ್ ಬರ್ತದೆ, ಕ್ಲೀನ್ ಆಗಿರ್ತದೆ, ಒಳ್ಳೆ ಪರಿಮಳ ಬರ್ತದೆ.
ಅಡಿಗೆ ಸೋಡಾ ಹಾಕಿರೋದ್ರಿಂದ ನೆಲ ಡೀಪಾಗಿ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಡೈಲಿ ನಾವು ಮನೆಯನ್ನು ಕ್ಲೀನ್ ಮಾಡಿ ನೆಲಗುಡಿಸಿ ಒರೆಸಬೇಕು. ಮನೆ ಕ್ಲೀನ್ ಆಗಿರ್ತದೆ. ಡೈಲಿ ಒರೆಸೋದ್ರಿಂದ ನೆಲ ಸಹ ನೋಡಿ ತುಂಬ ಚೆಂದ ಕಾಣ್ತದೆ. ಒರೆಸಿ ಆದ ನಂತರ ನೆಲ ನೋಡಿ ಎಷ್ಟು ಚೆಂದ ಕಾಣ್ತಿದೆ ನೋಡಿ. ನೆಲ ಒರೆಸಿ ಆದ ತಕ್ಷಣವೇ ಮಾಪನ್ನು ಕ್ಲೀನಾಗಿ ವಾಶ್ ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ನೋಡಿ ರಾತ್ರಿನೇ ಎಲ್ಲ ಪಾತ್ರೆಯನ್ನು ಕ್ಲೀನ್ ಮಾಡಿರೋದ್ರಿಂದ ಬೆಳಿಗ್ಗೆ ನಮಗೆ ಈಸಿಯಾಗಿ ನೋಡಿ ತಿಂಡಿ ಎಲ್ಲ ರೆಡಿ ಮಾಡ್ಬೋದು. ಕಿಚನ್ ಸಹ ತುಂಬ ಚೆಂದ ಕಾಣ್ತದೆ. ನೋಡಿ ಎಷ್ಟು ಪಾತ್ರೆ ಬೇಕು ನೋಡಿ ಅಷ್ಟು ಪಾತ್ರೆಯನ್ನು ಮಾತ್ರ ನಾವು ಕಿಚನ್ ಕೌಂಟರ್ ಮೇಲೆ ಇಡಬೇಕು. ಎಲ್ಲ ಪಾತ್ರೆ ಇಟ್ಟು ನೋಡಲಿಕ್ಕೆ ಅಷ್ಟು ಚೆಂದ ಕಾಣೋದಿಲ್ಲ. ಎಲ್ಲ ವಸ್ತುಗಳನ್ನು ಅದೇ ಜಾಗದಲ್ಲಿ ಇಡೋದ್ರಿಂದ ಮನೆ ಕ್ಲೀನಾಗಿ ಸಹ ಕಾಣ್ತದೆ. ಕೆಲಸ ಸಹ ಈಸಿ ಆಗ್ತದೆ. ಮನೆ ಸುಂದರವಾಗಿ ಕಾಣ್ತದೆ. ಅಡಿಗೆ, ಬೆಡ್ರೂಮ್, ಹಾಲ್ ಎಲ್ಲ ಸಹ ಆಗಿರ್ಬೋದು. ಎಲ್ಲ ವಸ್ತುಗಳಿಗೆ ಇಡುವ ಪ್ಲೇಸಿನಲ್ಲಿ ಇಡೋದಾದರೆ ಮನೆ ಸಹ ಕ್ಲೀನಾಗಿ ಕಾಣ್ತದೆ. ಮನೆ ಕ್ಲೀನ್ ಮಾಡಲಿಕ್ಕೆ ಸಹ ತುಂಬಾ ಈಸಿ ಆಗ್ತದೆ. ಮನೆ ಚಿಕ್ಕದಿದ್ದು ತುಂಬ ವಸ್ತುಗಳು ತಗೊಂಡು ಇಡಲಿಕ್ಕೆ ಜಾಗ ಇಲ್ಲದಿದ್ದರೆ ಕ್ಲೀನ್ ಮಾಡಲಿಕ್ಕೆ ಸಹ ತುಂಬಾ ಕಷ್ಟ ಆಗ್ತದೆ. ನೋಡಲಿಕ್ಕೆ ಎಲ್ಲ ಚೆಂದ ಇದೆ ಅಂತ ಎಲ್ಲ ವಸ್ತುಗಳನ್ನು ತಂದು ಮನೇಲಿ ಇಟ್ಟರೆ ಚಿಕ್ಕ ಮನೆ ಆದರೆ ಜಾಗನೇ ಇರಲ್ಲ. ಕ್ಲೀನ್ ಮಾಡಲಿಕ್ಕೆ ಸಹ ತುಂಬಾ ಕಷ್ಟ ಆಗ್ತದೆ. ಮನೆಗೆ ಎಷ್ಟು ವಸ್ತು ಬೇಕು ನೋಡಿ ಅಷ್ಟೇ ವಸ್ತು ಇದ್ದರೆ ಮನೆ ಸಹ ಕ್ಲೀನಾಗಿ ಇರ್ತದೆ. ಕೆಲಸ ಸಹ ಬೇಗನೆ ಮುಗಿಯುತ್ತದೆ. ಕವರನ್ನು ಹಾಗೆಯೇ ಡಸ್ಟ್ಬಿನಿಗೆ ಹಾಕಬಾರ್ದು. ಕವರನ್ನು ನೀರಿನಿಂದ ತೊಳೆದು ಒಣಗಿದ ನಂತರ ಡಸ್ಟ್ಬಿನಿಗೆ ಹಾಕಬೇಕು. ಹಾಗೆಯೇ ಹಾಕಿದರೆ ಒಂಥರ ಬ್ಯಾಡ್ ಸ್ಮೆಲ್ ಬರ್ತದೆ. ನೀರನ್ನು ಕುದಿಸುವಾಗ ಮುಚ್ಚಳವನ್ನು ಮುಚ್ಚಿ ಕುದಿಸಬೇಕು. ಬೇಗನೆ ಬಿಸಿ ಆಗ್ತದೆ. ಗ್ಯಾಸ್ ಸಹ ಸೇವ್ ಆಗ್ತದೆ. ಅಂಗಡಿಯಿಂದ ತರಕಾರಿಯನ್ನು ತಗೊಂಡು ಬಂದಾಗ ಫಸ್ಟಿಗೆ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ನೀರಿನಿಂದ ವಾಶ್ ಮಾಡಬೇಕು. ತರಕಾರಿ ಎಲ್ಲವನ್ನು ಬೇರೆ ಪಾತ್ರೆಗೆ ಹಾಕಿ ತರಕಾರಿ ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ 15 ನಿಮಿಷ ನೆನೆಸಿಡಬೇಕು. ಹೀಗೆ ನೆನೆಸಿಡೋದ್ರಿಂದ ಅದರ ಮೇಲೆ ಕೆಮಿಕಲ್ ಇದ್ದರೆ ಹೋಗ್ತದೆ. ನಂತರ ನೀರನ್ನು ಚೆಲ್ಲಿ ಬೇರೆ ನೀರಲ್ಲಿ ತರಕಾರಿಯನ್ನು ತೊಳೆದು ಕಾಟನ್ ಬಟ್ಟೆಯಲ್ಲಿ ನೋಡಿ ಈ ರೀತಿ ತರಕಾರಿಯನ್ನು ಒಣಗಿಸಿಡಬೇಕು. ನೀರೆಲ್ಲ ಡ್ರೈ ಆದ ನಂತರ ನಾವು ಸ್ಟೋರ್ ಮಾಡಿ ಇಡ್ಬೋದು. ಮೆಣಸಿನಕಾಯಿಯನ್ನು ತುಂಬ ದಿನದವರೆಗೆ ಸ್ಟೋರ್ ಮಾಡಿಡಬೇಕಾದ್ರೆ ಮೆಣಸಿನಕಾಯಿಯ ಚೊಟ್ಟನ್ನು ತೆಗೆದು ಸ್ಟೋರ್ ಮಾಡಿ ಇಡಬೇಕು. ಈ ರೀತಿ ಇಟ್ಟರೆ ಮೆಣಸಿನಕಾಯಿ ತುಂಬ ದಿನದವರೆಗೆ ಫ್ರೆಶ್ ಆಗಿರ್ತದೆ. ಬೇಗನೆ ಹಾಳಾಗೋದಿಲ್ಲ. ಕೆಲವು ಮೆಣಸಿನಕಾಯಿ ತುಂಬ ಖಾರ ಇರ್ತದೆ. ಕಟ್ ಮಾಡಿದಾಗ ಕೈಯೆಲ್ಲ ಉರಿ ಬರ್ತದೆ ನೋಡಿ. ಕೈ ಉರಿ ಬರಬಾರ್ದಾದ್ರೆ ಮೆಣಸಿನಕಾಯಿಯನ್ನು ನೋಡಿ ಕತ್ತರಿಯಿಂದ ಈ ರೀತಿ ಕಟ್ ಮಾಡಬೇಕು. ಬೇಗ ಸಹ ಕಟ್ ಮಾಡಲಿಕ್ಕೆ ಆಗ್ತದೆ ಮತ್ತು ಕೈ ಸ್ವಲ್ಪ ಸಹ ಉರಿ ಬರಲ್ಲ. ಅಂಗಡಿಯಿಂದ ಮೊಟ್ಟೆಯನ್ನು ತಗೊಂಡು ಬಂದು ಹಾಗೆಯೇ ನಾವು ಫ್ರಿಜ್ಜಿನಲ್ಲಿ ಇಡಬಾರ್ದು. ಕೋಳಿ ಮೊಟ್ಟೆಯನ್ನು ಕ್ಲೀನಾಗಿ ವಾಶ್ ಮಾಡಬೇಕು. ಕೋಳಿ ಮೊಟ್ಟೆ ಮೇಲೆ ಗಲೀಜಿರ್ತದೆ. ನಾವು ಹಾಗೆಯೇ ಫ್ರಿಜ್ಜಿನಲ್ಲಿ ಅಥವಾ ಹೊರಗಡೆ ಇಡೋದಾದರೆ ಸಹ ಮೊದಲಿಗೆ ಕ್ಲೀನಾಗಿ ವಾಶ್ ಮಾಡಿ ನಂತರ ನಾವು ಇಡಬೇಕು. ಹೊರಗಡೆ ಇಡೋದಾದರೆ ಸಹ ವಾಶ್ ಮಾಡಿಯೇ ಇಡಬೇಕು. ಬೆಳಿಗ್ಗೆ ತಿಂಡಿಗೆ ಅವಲಕ್ಕಿ ಒಗ್ಗರಣೆ ಮಾಡ್ತಿದ್ದೀನಿ. ತುಂಬಾ ಈಸಿಯಾಗಿ ಬೇಗನೆ ರೆಡಿಯಾಗುವಂತಹ ರೆಸಿಪಿ. ಅವಲಕ್ಕಿಯನ್ನು ನೀರಿನಲ್ಲಿ 3-4 ಸಲ ಚೆಂದ ಮಾಡಿ ತೊಳಿಬೇಕು. ಅವಲಕ್ಕಿಯಲ್ಲಿ ಧೂಳೆಲ್ಲ ಇರ್ತದೆ. ಹಾಗಾಗಿ ಕ್ಲೀನಾಗಿ ವಾಶ್ ಮಾಡಬೇಕು. ಅವಲಕ್ಕಿಯನ್ನು ಕ್ಲೀನಾಗಿ ತೊಳೆದಾದ ನಂತರ 10 ನಿಮಿಷ ನೀರಿನಲ್ಲಿ ನೆನೆಸಿ ಇಡಬೇಕು. ಸ್ಟ್ರೈನರಿಗೆ ಹಾಕಿ 10 ನಿಮಿಷ ಹಾಗೆ ಇಡಬೇಕು. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಬಿಸಿಯಾದಾಗ 1 ಸ್ಪೂನ್ ಸಾಸಿವೆ ಚಟಪಟ ಆಗುವಾಗ 2 ಸ್ಪೂನ್ ನೆಲಕಡಲೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. 1 ಸ್ಪೂನ್ ಉದ್ದಿನಬೇಳೆ 1 ಸ್ಪೂನ್ ಕಡಲೆಬೇಳೆ ಹಾಕಿ ಫ್ರೈ ಮಾಡಬೇಕು. 2 ಮೆಣಸಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಸ್ವಲ್ಪ ಕರಿಬೇವು ಎಲೆ ಹಾಕಿ ಹುರಿಬೇಕು. 1 ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈರುಳ್ಳಿ ಸ್ಮೂತ್ ಆಗಬೇಕು. ಅಲ್ಲಿವರೆಗೆ ಚೆನ್ನಾಗಿ ಹುರಿಬೇಕು. ಒಗ್ಗರಣೆಗೆ ಉಪ್ಪು, ಅರ್ಧ ಸ್ಪೂನ್ ಅರಿಶಿನ, ಸ್ವಲ್ಪ ಇಂಗು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅವಲಕ್ಕಿಯನ್ನು ಹಾಕಬೇಕು. ಅವಲಕ್ಕಿಯನ್ನು ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಗ್ಗರಣೆಲ್ಲ ಅವಲಕ್ಕಿಗೆ ಚೆನ್ನಾಗಿ ತಾಗಬೇಕು. ಸ್ವಲ್ಪ ಉಪ್ಪು, ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಲಿಂಬೆ ರಸವನ್ನು ಹಾಕಿ ಮಿಕ್ಸ್ ಮಾಡಿದರೆ ಅವಲಕ್ಕಿ ಒಗ್ಗರಣೆ ರೆಡಿ ಆಗ್ತದೆ. ನೋಡಿ ತುಂಬಾ ಈಸಿಯಾಗಿ ಬೇಗನೆ ರೆಡಿಯಾಗುವಂತಹ ತಿಂಡಿ ಅವಲಕ್ಕಿ ಒಗ್ಗರಣೆ. ಹಾಗೆ ಇಲ್ಲಿ ಟೀ ಸಹ ರೆಡಿಯಾಗಿದೆ. ಇವತ್ತು ಬೆಳಿಗ್ಗೆ ತುಂಬಾ ಸಿಂಪಲ್ ಆಗಿರುವಂಥ ಅವಲಕ್ಕಿ ಒಗ್ಗರಣೆ. ಹಾಗೆ ಬೆಳಿಗ್ಗೆ ಚಹಾ ಎಲ್ಲ ಕುಡ್ದಾದ ನಂತರ ನೋಡಿ ಪಾತ್ರೆ ಇದೆ ನೋಡಿ ಅದನ್ನು ಸಹ ನಾವು ಆವಾಗಲೇ ಕ್ಲೀನ್ ಮಾಡಿ ವಾಶ್ ಮಾಡಬೇಕು. ಮಧ್ಯಾಹ್ನ ಅಡುಗೆ ಆದ ನಂತರ ಪಾತ್ರೆ ತೊಳೆಯುವಂಥ ಹಾಗೇನೇ ಇಟ್ಟರೆ ತುಂಬ ಪಾತ್ರೆ ಆಗ್ತದೆ. ಆವಾಗನೇ ತೊಳೆದ್ರೆ ಪಾತ್ರೆ ಕಡಿಮೆ ಸೇರ್ತದೆ. ಕಿಚನ್ ಸಹ ಕ್ಲೀನಾಗಿ ಕಾಣ್ತದೆ. ಸಿಂಕಿನ ಹತ್ರ ನೋಡಿ ಮ್ಯಾಟ್ ಹಾಕಬೇಕು. ನಾವು ಪಾತ್ರೆ ತೊಳೆಯುವಾಗ ನೀರು ಆ ಕಡೆ ಈ ಕಡೆ ಬೀಳ್ತದೆ. ಎಷ್ಟು ನಿಧಾನವಾಗಿ ತೊಳೆದ್ರೂ ಸಹ ನೋಡಿ ನೀರು ಕೆಳಗೆ ಬೀಳ್ತದೆ. ನೋಡಿ ಈ ರೀತಿ ಮ್ಯಾಟ್ ಹಾಕಿದರೆ ನೆಲ ಗಲೀಜಾಗಲ್ಲ. ಕಾಫಿ ಟೀ ಸೋಸುವಂಥ ಸ್ಟ್ರೈನರ್ ಇದೆ ನೋಡಿ ಅದನ್ನು ಬಿಸಿ ನೀರಿನಲ್ಲಿ 2 ನಿಮಿಷ ಹಾಗೆಯೇ ಇಡಬೇಕು. ಸಣ್ಣ ರಂಧ್ರದಲ್ಲಿರುವಂಥ ಕಾಫಿ ಪುಡಿ ಎಲ್ಲ ಸ್ವಚ್ಛವಾಗ್ತದೆ. ವಾರದಲ್ಲಿ 2 ಸಲ ಆದರೂ ನಾವು ಈ ರೀತಿಯಾಗಿ ಕ್ಲೀನ್ ಮಾಡಬೇಕು.
ಕೊತ್ತಂಬರಿ ಸೊಪ್ಪನ್ನು ತಂದು ನಾವು ಫ್ರಿಜ್ಜಿನಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ರೆಸಿಪಿ ಮಾಡುವಾಗ ಅದಕ್ಕೆ ಹಾಕಲಿಕ್ಕೆ ಅಂತ ತೆಗಿತೀವಿ ಅಲ್ಲ, ಆವಾಗ ನೋಡಿ ಒಂದ್ಸಲ ಈ ರೀತಿಯಾಗಿ ಚೆಕ್ ಮಾಡಬೇಕು. ನೋಡಿ ಹಾಳಾಗಿರುವಂಥ ಸೊಪ್ಪೆಲ್ಲ ತೆಗಿಬೇಕು. ಆ ಸೊಪ್ಪನ್ನೆಲ್ಲ ಹಾಗೆ ಇಟ್ಟರೆ ಎಲ್ಲ ಸೊಪ್ಪು ಸಹ ಹಾಳಾಗ್ತದೆ. ನೋಡಿ ನಾವು ಈ ರೀತಿಯಾಗಿ ಚೆಕ್ ಮಾಡ್ತಾನೆ ಇರಬೇಕು. ರೆಸಿಪಿ ಮಾಡಲಿಕ್ಕೆಲ್ಲ ತೆಗಿತೇವಲ್ಲ, ಆಗ ಒಂದು ಸಲ ಈ ರೀತಿಯಾಗಿ ಚೆಕ್ ಮಾಡಿ ನಂತರ ನಾವು ಡಬ್ಬದಲ್ಲಿ ಹಾಕಿ ಇಡಬೇಕು. ಸೊಪ್ಪು ಫ್ರಿಜ್ಜಿನಲ್ಲಿಟ್ಟು 1 ವಾರ ಆಗಿದೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಕುಕ್ಕರಿನಲ್ಲಿ ಅಡುಗೆ ಮಾಡುವಾಗ ವಿಸಿಲ್ ಬರುವ ಟೈಮಿನಲ್ಲಿ ನೀರು ಲೀಕೇಜ್ ಆಗ್ತಾ ಇರ್ತದೆ. ಇದರಿಂದ ಕುಕ್ಕರ್, ಲಿಡ್, ಸ್ಟವ್ ತುಂಬಾ ಗಲೀಜಾಗ್ತಾ ಇರ್ತದೆ. ಗಲೀಜಾದಾಗ ಕ್ಲೀನ್ ಮಾಡೋದೇ ಒಂದು ಕೆಲಸ ಆಗ್ತದೆ. ನೋಡಿ ಈ ರೀತಿ ಒಂದು ಕಾಟನ್ ಬಟ್ಟೆಯನ್ನು ಈ ರೀತಿ ಇಟ್ಟರೆ ಲೀಕೇಜ್ ಆದಾಗ ಸ್ಟವ್ ಮೇಲೆ ನೀರು ಬೀಳುವುದಿಲ್ಲ. ನೋಡಿ ಈ ರೀತಿ ಬಟ್ಟೆ ಇಟ್ಟರೆ ಸ್ಟವ್ ಸಹ ಕ್ಲೀನ್ ಆಗಿರ್ತದೆ. ನೈಲ್ ಕಟ್ಟರ್ ಶಾರ್ಪ್ ಇರುವುದಿಲ್ಲ, ಬಡ್ಡಾಗಿರ್ತದೆ. ಉಗುರು ಕಟ್ ಮಾಡಿದಾಗ ಕಟ್ಟೇ ಆಗೋದಿಲ್ಲ. ನೋಡಿ ನೈಲ್ ಕಟ್ಟರ್ ಬಡ್ಡಾಗಿದ್ದರೆ ವೇಸ್ಟ್ ಅಂತ ನಾವು ಮೊಟ್ಟೆ ಸಿಪ್ಪೆಯನ್ನು ಬಿಸಾಕ್ತೀವಲ್ಲ, ನೋಡಿ ಆ ಸಿಪ್ಪೆಯನ್ನು ನೈಲ್ ಕಟ್ಟರಿಂದ ಸ್ವಲ್ಪ ಈ ರೀತಿ ಕಟ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ನೈಲ್ ಕಟ್ಟರ್ ಶಾರ್ಪ್ ಆಗ್ತದೆ. ದಿನಾಲು ನಾವು ಮನೆಯಲ್ಲಿ ಬಳಸುವ ಕತ್ತರಿ ಶಾರ್ಪ್ ಇಲ್ಲದಿದ್ದರೆ, ಬಡ್ಡಾಗಿದ್ದರೆ ನೋಡಿ ಈ ರೀತಿ ಮೊಟ್ಟೆ ಸಿಪ್ಪೆಯನ್ನು ಕಟ್ ಮಾಡಬೇಕು. ಈ ರೀತಿ ಕಟ್ ಮಾಡಿದರೆ ಕತ್ತರಿ ಸಹ ಶಾರ್ಪ್ ಆಗ್ತದೆ. ಮಿಕ್ಸಿ ಜಾರ್ ಬ್ಲೇಡ್ ಬಡ್ಡಾಗಿದ್ದರೆ ಮೊಟ್ಟೆ ಸಿಪ್ಪೆಯನ್ನು ಹಾಕಿ ಪುಡಿ ಮಾಡಿದರೆ ಮಿಕ್ಸಿ ಜಾರ್ ಬ್ಲೇಡ್ ಶಾರ್ಪ್ ಆಗ್ತದೆ. ಒಣಗಿದ ಬಟ್ಟೆಯನ್ನು ಆ ಕಡೆ ಈ ಕಡೆ ಹಾಕಿಡುವುದಕ್ಕಿಂತ ಒಣಗಿದ ಬಟ್ಟೆ ಇಮಿಡಿಯೇಟಾಗಿ ಫೋಲ್ಡ್ ಮಾಡಿ ಇಡೋದ್ರಿಂದ ಕೆಲಸ ಸಹ ಕಡಿಮೆ ಆಗ್ತದೆ. ನಂತರ ನಾವು ಅದನ್ನು ಆವಾಗಲೇ ಕಬಟ್ಟಿನಲ್ಲಿ ಇಡಬೇಕು. ಈ ರೀತಿ ಇಡೋದ್ರಿಂದ ಬೆಡ್ರೂಮ್ ಸಹ ಕ್ಲೀನ್ ಆಗಿರ್ತದೆ. ಬೆಡ್ರೂಮ್, ಹಾಲ್, ಕಿಚನ್ ಎಲ್ಲಿ ಸಹ ಆಗಿರ್ಬೋದು, ವಸ್ತುಗಳನ್ನು ಇಡುವ ಪ್ಲೇಸಿನಲ್ಲೇ ಇಡುವುದರಿಂದ ಮನೆ ಸಹ ಕ್ಲೀನ್ ಆಗಿರ್ತದೆ. ಉಪ್ಪು ಹಾಕಲಿಕ್ಕೆ ಅಂತ ನಾನೊಂದು ಹೊಸ ಪಿಂಗಾಣಿ ಜಾರ್ ತಗೊಂಡಿದ್ದೇನೆ. ಇದಕ್ಕೆ 100 ರೂಪಾಯಿ. ಆನ್ಲೈನಲ್ಲಿ ಸಹ ಸಿಗ್ತದೆ. ನಾನಿಲ್ಲಿ ನಮ್ಮ ಮನೆ ಹತ್ತಿರ ಇರುವಂಥ ಅಂಗಡಿಯಲ್ಲಿ ತಗೊಂಡದ್ದು. ನೋಡಿ ಇದನ್ನು ನಾನು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೇನೆ. ಯಾವುದೇ ಹೊಸ ಜಾರ್ ತಗೊಂಡು ಬಂದ ತಕ್ಷಣವೇ ನಾವು ಅದರಲ್ಲಿ ಗ್ರೋಸರಿ ಐಟಮನ್ನು ಹಾಕಬಾರ್ದು. ಫಸ್ಟಿಗೆ ಕ್ಲೀನ್ ಮಾಡಿ ವಾಶ್ ಮಾಡಬೇಕು, ಒಣಗಿಸಿ ನಂತರ ನಾವು ಅದರಲ್ಲಿ ಗ್ರೋಸರಿ ಐಟಮನ್ನು ಹಾಕಿಡಬೇಕು. ಆನ್ಲೈನಲ್ಲಿ ಸಹ ಸಿಗ್ತದೆ. ನೋಡಿ ಈ ರೀತಿ ಪಿಂಗಾಣಿ ಜಾರಲ್ಲ. ಅಂಗಡಿಯಲ್ಲಿ ಫಸ್ಟಿಗೆ ಅವರು 120 ಹೇಳಿದರು, ಮತ್ತು ಅವರು 100 ರೂಪಾಯಿಗೆ ಕೊಟ್ಟರು. ನೋಡಿ ಎಷ್ಟು ಚೆಂದ ಇದೆ. ನೋಡಿ ಇದನ್ನು ನಾನು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೇನೆ ಉಪ್ಪು ಹಾಕಲಿಕ್ಕೆ. ಮನೆಯಲ್ಲಿ ಗ್ರೋಸರಿ ಹಾಕುವಂತಹ ಜಾರಲ್ಲಿ ಖಾಲಿಯಾದ ತಕ್ಷಣ ಅದನ್ನು ಹಾಗೆ ನಾವು ಫಿಲ್ ಮಾಡಿ ಇಡಬಾರ್ದು. ಫಸ್ಟಿಗೆ ಅದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಒರೆಸಿ ನಂತರ ನಾವು ಗ್ರೋಸರಿಯನ್ನು ಹಾಕಬೇಕು. ಈ ರೀತಿ ಹಾಕಿಡೋದ್ರಿಂದ ಹುಳ ಆಗೋದಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.